ಬಾಡಿಲಿ ಇರುವಂಥ ವೇಸ್ಟ್ ಪ್ರಾಡಕ್ಟ್ಸ್ ಯೂರಿಯಾ ಕ್ರಿಯಾಟಿನಿನ್ ಆಸಿಡ್ ಅದನ್ನು ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅದು ಮೂತ್ರದ ಮುಖಾಂತರ ಹೊರಗಾಗುತ್ತೆ. ಅದೇ ಕಿಡ್ನಿ ಫೇಲ್ಯೂರ್ ತುಂಬಾ ಸಿವಿಯರ್ ಆದಾಗ ಏನಾಗುತ್ತೆ ಅಂದ್ರೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಕೈ ಕಾಲು ಮುಖ ಎಲ್ಲ ಬಾತ್ಕೊಳ್ಳುತ್ತೆ. ಕಿಡ್ನಿ ಪ್ರಾಬ್ಲಮ್ ಯಾರಿಗೆ ಬರುತ್ತೆ ಅಂದ್ರೆ ಶುಗರ್ ಕಂಟ್ರೋಲ್ ಇಲ್ಲದೆ ಇರೋರಿಗೆ, ಮತ್ತೆ BP ಸರಿಯಾಗಿ ಕಂಟ್ರೋಲ್ ಇಲ್ಲದೆ ಇರೋದು, ಪೈನ್ ಕಿಲ್ಲರ್ ಮಾತ್ರನ ರೆಗ್ಯುಲರ್ ಯೂಸ್ ಮಾಡೋರಿಗೆ, ಪ್ರತಿದಿನ ಆಹಾರವನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು, ಮತ್ತೆ ಪ್ರೋಟೀನ್ ಫುಡ್ ಅನ್ನು ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ಸಾಲ್ಟ್ ತುಂಬಾ ಡೇಂಜರಸ್. 2.5 ಇಂದ 3 ಲೀಟರ್ ನೀರು ಕುಡಿಬೇಕು. ರಾತ್ರಿ ಅಟ್ಲೀಸ್ಟ್ 1 ರಿಂದ 2 ಬಾರಿ ಯೂರಿನ್ ಪಾಸ್ ಮಾಡೋದು ಯಾವುದೇ ರೀತಿ ತೊಂದರೆ. ಅದು ಕೊಡಬೇಕಾದ್ರೆ ಸ್ವಲ್ಪ ಕ್ರೈಟೀರಿಯಾ ಇದೆ, ಅದನ್ನೆಲ್ಲ ಚೆಕ್ಅಪ್ ಮಾಡಿ ಅವ್ರಿಗೆ ಶುಗರ್ ಇದೆಯಾ, BP ಇದೆಯಾ, ಅವ್ರ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಹೊರಗಡೆ ಸಿಗುವಂತ ಪೈನ್ ಕಿಲ್ಲರ್ ಮಾತ್ರನ ಸುಮ್ಮನೆ ಬಳಸಬಾರದು. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ ನಂದೀಶ್ ವಿ. ನಾನು ನೆಫ್ರಾಲಜಿ ಸ್ಪೆಷಲಿಸ್ಟು. ನಾನು 2010ರಿಂದ ನೆಫ್ರಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಟ್ರೈನಿಂಗು ಅಪೋಲೋ ಹಾಸ್ಪಿಟಲ್ ಚೆನ್ನೈಲಿ 2010ರಲ್ಲಿ ಮುಗೀತು. ಅದ ನಂತರ ನಾನು ನೆಫ್ರಾಲಜಿ ಫೀಲ್ಡಲ್ಲಿ ನನ್ನ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಯಸ್ತೇನೆ ಅಂದರೆ ಕಿಡ್ನಿ ಫೇಲ್ಯೂರ್ ಬಗ್ಗೆ. ಕಿಡ್ನಿ ಫೇಲ್ಯೂರ್ ಇದು ಒಂದು ಸಾಮಾನ್ಯವಾದ ಕಾಯಿಲೆ ಆಗಿದ್ದು. ಈಗ ನಮ್ಮ ಭಾರತದಲ್ಲಿ ಸುಮಾರು 2 ಲಕ್ಷದಿಂದ 3 ಲಕ್ಷಕ್ಕಿಂತ ಅಧಿಕ ಮಂದಿ ಕಿಡ್ನಿ ಫೇಲ್ಯೂರಿಂದ ಸಫರ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಅತಿ ಹೆಚ್ಚು ಮಂದಿ ಸಫರ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಶುಗರು ಮತ್ತು BP ಅನ್ಕಂಟ್ರೋಲ್ಡ್ ಇರೋದ್ರಿಂದ. ಸೊ ಈಗ ನಾನು ನಿಮ್ಗೆ ಏನು ತಿಳಿಸಿದ್ರೆ, ನಾರ್ಮಲ್ ಆಗಿ ಕಿಡ್ನಿ ಹೇಗೆ ಕೆಲಸ ಮಾಡುತ್ತೆ ಅಂತ ಫಸ್ಟ್ ಹೇಳ್ತೀನಿ. ಕಿಡ್ನಿ ನಾರ್ಮಲ್ ಆಗಿ ಏನು ಫಂಕ್ಷನ್ ಮಾಡುತ್ತೆ ಅಂದರೆ, ಅದು ಬಾಡಿಲಿ ಇರುವಂಥ ವೇಸ್ಟ್ ಪ್ರಾಡಕ್ಟ್ಸ್ ಯೂರಿಯಾ ಕ್ರಿಯಾಟಿನಿನ್ ಆಸಿಡ್ ಅದನ್ನು ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅದು ಮೂತ್ರದ ಮುಖಾಂತರ ಹೊರಗಾಗುತ್ತೆ. ನಂತರ ಅದು ಹಾರ್ಮೋನನ್ನು ಸಿಂಥಸೈಸ್ ಮಾಡಿ, ಅಂದರೆ ಎರಿಥ್ರೋಪಾಯ್ಟಿನ್ ಅಂತ ಹಾರ್ಮೋನ್ ಸಿಂಥಸೈಸ್ ಮಾಡಿ ನಮ್ಮ ರಕ್ತವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಮೂಳೆ ಗಟ್ಟಿಯಾಗೋದಕ್ಕೆ ವಿಟಮಿನ್ D ಸಿಂಥಸಿಸ್ ಕೂಡ ಅದು ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿ ನೀರಿನ ಸಮತೋಲನವನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಇದು ಕಿಡ್ನಿ ಸಹಾಯ ಮಾಡುತ್ತೆ. ಮತ್ತು ಆಗಲೇ ನಾನು ತಿಳಿಸಿದಂತೆ ಆಸಿಡ್ ಬೇಸ್ ಬ್ಯಾಲೆನ್ಸ್, ಅಂದರೆ ಬಾಡಿಲಿ ಜಾಸ್ತಿ ಆಸಿಡ್ ಆಗದಿರೋ ಥರ ಅಥವಾ ಬೇಸ್ ಜಾಸ್ತಿ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಕೂಡ ಕಿಡ್ನಿ ನಮಗೆ ಸಹಾಯವನ್ನು ಮಾಡುತ್ತೆ. ಈಗ ಕಿಡ್ನಿ ನಮಗೆ ದಿನಕ್ಕೆ 24 ಗಂಟೆ ಕೂಡ ಸ್ವಲ್ಪನೂ ರೆಸ್ಟ್ ತಗೊಳ್ದೇ ಕೆಲಸವನ್ನು ಮಾಡುತ್ತೆ. ಈಗ ನಾನು ನಿಮಗೆ ಕಿಡ್ನಿ ಫೇಲ್ಯೂರ್ ಆದರೆ ಅಥವಾ ತೊಂದರೆ ಆದರೆ ಏನೇನು ಲಕ್ಷಣಗಳು ಬರುತ್ತವೆ ಅನ್ನೋದನ್ನು ತಿಳಿಸುತ್ತೇನೆ. ಮೊದಲಿಗೆ ಅರ್ಲಿ ಕಿಡ್ನಿ ಫೇಲ್ಯೂರ್ ಇದ್ದಾಗ ಸುಸ್ತಾಗೋದು, ಮತ್ತು ಕೈಕಾಲು ಸ್ವಲ್ಪ ಊತ ಬರೋದು, ಮತ್ತು ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಮತ್ತು ಮೈ ಕೈ ನೋವು, ಸ್ವಲ್ಪ ನೋವು ಬರೋದು, ಬ್ಯಾಕ್ ಪೈನ್ ಬರೋದು ಆಗುತ್ತೆ. ಅದೇ ಕಿಡ್ನಿ ಫೇಲ್ಯೂರ್ ತುಂಬ ಸಿವಿಯರ್ ಆದಾಗ ಏನಾಗುತ್ತೆ ಅಂದರೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ಕೈ ಕಾಲು ಮುಖ ಎಲ್ಲ ಬಾತ್ಕೊಳ್ಳುತ್ತೆ, ಯೂರಿನು ಸ್ವಲ್ಪ ಹೋಗ್ತಾ ಇರುತ್ತೆ ಕ್ವಾಂಟಿಟಿ ವೈಸ್, ಅಂದರೆ ಒಂದು ದಿನಕ್ಕೆ 500 ml ಕಮ್ಮಿ ಹೋಗ್ತಾ ಇರುತ್ತೆ. ಕೆಲವರಿಗೆ ಯೂರಿನು ಫ್ರಾತಿಯಾಗಿ ಹೋಗ್ತಾ ಇರುತ್ತೆ, ಅಂದರೆ ನೊರೆಯಾಗಿ ಹೋಗ್ತಾ ಇರುತ್ತೆ. ಕೆಲವರಿಗೆ ಕೆಂಪು ಕಲರ್, ಅಂದರೆ ಬ್ಲಡ್ ಇನ್ ದ ಯೂರಿನ್ ಅಂತ ಹೇಳ್ತೀವಿ, ಆ ಥರ ಹೋಗ್ತಾ ಇರುತ್ತೆ. ಮತ್ತು BP ಕಂಟ್ರೋಲ್ ಆಗದೇ ಇರುತ್ತೆ. ಮತ್ತು ಶುಗರ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಬಂದಾಗ ಶುಗರ್ ಲೆವೆಲು ಆಟೋಮೆಟಿಕ್ಕಾಗಿ ಸೇಮ್ ಡೋಸ್ ಆಫ್ ಇನ್ಸುಲಿನ್, ಸೇಮ್ ಡೋಸ್ ಆಫ್ ಮೆಡಿಸಿನ್ ತಗೊಂಡ್ರೆ ಹೈಪೋಗ್ಲೈಸೆಮಿಯಾ, ಲೋ ಶುಗರ್ ಲೆವೆಲ್ ಸುಮಾರು ಸಲ ಆಗ್ತಾ ಇರುತ್ತೆ, ಪದೇ ಅವ್ರಿಗೆ ಆಗ್ತಾ ಇರುತ್ತೆ. ಮತ್ತು ನಡೆದಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಸೊ ಇವೆಲ್ಲ ಕ್ರೋನಿಕ್ ಕಿಡ್ನಿ ಡಿಸೀಸ್ ಲಕ್ಷಣಗಳು. ಮತ್ತು ಕಿಡ್ನಿ ಫೇಲ್ಯೂರಲ್ಲಿ 2 ವಿಧಗಳಿವೆ. ಒಂದು ಅಕ್ಯೂಟ್ ಕಿಡ್ನಿ ಫೇಲ್ಯೂರು ಮತ್ತು ಕ್ರೋನಿಕ್ ಕಿಡ್ನಿ ಫೇಲ್ಯೂರು. ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಯಾವಾಗ ಬರುತ್ತೆ ಅಂದರೆ, ಇದು ಕೆಲವು ಗಂಟೆಗಳ ಅಥವಾ 1-2 ದಿನಗಳ ಒಳಗೆ ಕಿಡ್ನಿ ಫೇಲ್ಯೂರ್ ಆದರೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ನಮಗೆ ಏನಾದರೂ ನೋವಿನ ಮಾತ್ರೆ ನುಂಗಿದ್ರೆ, ಅಥವಾ ತುಂಬ ಡಿಹೈಡ್ರೇಷನ್, ಅಂದರೆ ವಾಂತಿ ಭೇದಿಯಾಗಿ ತುಂಬ ಡಿಹೈಡ್ರೇಷನ್ ಆದರೆ, ಯಾವುದಾದ್ರು ಇನ್ಫೆಕ್ಷನ್, ಜ್ವರ, ನ್ಯೂಮೋನಿಯಾ ಥರ ಜ್ವರ ಬಂದರೆ, ಸೆಪ್ಸಿಸ್ ಥರ ಆದರೆ ಅವಾಗ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಈ ಅಕ್ಯೂಟ್ ಕಿಡ್ನಿ ಫೇಲ್ಯೂರು 80 to 90% ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಗುಣಮುಖ ಆಗ್ಬೋದು. ಸೊ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದರೆ ಒಂದು 10 ರಿಂದ 15% ಸಂಪೂರ್ಣವಾಗಿ ಗುಣಮುಖ ಆದರೂ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ 3 ವರ್ಷ 4 ವರ್ಷ 5 ವರ್ಷ ಆದಮೇಲೆ ಸರಿಯಾಗಿ ಅವ್ರು ಏನಾದರೂ ಪ್ರಿಕಾಷನ್ ತಗೊಂಡಿದ್ರೆ ಅದು ಕ್ರೋನಿಕ್ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಇದು ಅಕ್ಯೂಟ್ ಕಿಡ್ನಿ ಫೇಲ್ಯೂರು. ಕ್ರೋನಿಕ್ ಕಿಡ್ನಿ ಫೇಲ್ಯೂರ್ ಅಂತಂದರೆ, ಇದು ಪೇಷಂಟ್ಗೆ, ಅಂದರೆ ಯಾವುದೇ ಪರ್ಸನ್ಗೆ ಯೂರಿನ್ ರಕ್ತ ಕೆಂಪು ಕಲರ್ ಯೂರಿನ್ ಹೋಗೋದು, ಯೂರಿನ್ ಹೋಗದೇ ಇರೋದು, ಉಪ್ಸ ಬರೋದು, ಮತ್ತು ಅದು ಬ್ಲಡ್ ಪ್ರಾಡಕ್ಟ್ಸ್ ಯೂರಿಯಾ ಕ್ರಿಯಾಟಿನಿನ್ ಜಾಸ್ತಿ ಇರೋದು, ಯೂರಿನಲ್ಲಿ ಪ್ರೋಟೀನ್ ಹೋಗೋದು 3 ತಿಂಗಳಿಂದ ಹೆಚ್ಚು ಇದ್ದರೆ ಅದನ್ನು ಕ್ರೋನಿಕ್ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ. ಇದು ಕ್ರೋನಿಕ್ ಕಿಡ್ನಿ ಫೇಲ್ಯೂರನ್ನು ಗುಣಮುಖ ಮಾಡಲು ಸಾಧ್ಯವಿಲ್ಲ, ಆದರೆ ಇದರ ಪ್ರೋಗ್ರೆಷನ್ನ ಕಂಟ್ರೋಲ್ ಮಾಡಬಹುದು. ಇದರಲ್ಲಿ 5 ಸ್ಟೇಜ್ ಇದೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಆ್ಯಂಡ್ ಸ್ಟೇಜ್ 5. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಪ್ರಾಪರಾಗಿ ಮೆಡಿಕೇಷನ್ ತಗೊಂಡು ಡಾಕ್ಟರ್ ಸೂಪರ್ವೈಷನ್ ಇದ್ದರೆ, ಮತ್ತು ಡಯಟನ್ನು ಫಾಲೋಅಪ್ ಮಾಡಿದರೆ ನಾವು ಇದನ್ನು ಮುಂದೆ ಪ್ರೋಗ್ರೆಸ್ ಆಗೋದನ್ನ ಸಂಪೂರ್ಣವಾಗಿ ತಡೆಯಬಹುದು.
ಮತ್ತು ಕಿಡ್ನಿ ಪ್ರಾಬ್ಲಮ್ ಬರದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ ಅಂತಂದರೆ, ನಾನು ಈಗಾಗಲೇ ತಿಳಿಸಿದಂತೆ ಕಿಡ್ನಿ ಪ್ರಾಬ್ಲಮ್ ಯಾರಿಗೆ ಬರುತ್ತೆ ಅಂದರೆ, ಶುಗರ್ ಕಂಟ್ರೋಲ್ ಇಲ್ಲದೆ ಇರೋರಿಗೆ, ಮತ್ತು ಬಿ ಪಿ ಸರಿಯಾಗಿ ಕಂಟ್ರೋಲ್ ಇಲ್ಲದೆ ಇರೋದು, ಮತ್ತು ಪೈನ್ ಕಿಲ್ಲರ್ ಮಾತ್ರೆನ ರೆಗ್ಯುಲರ್ಗೆ ಯೂಸ್ ಮಾಡೋರಿಗೆ, ಮತ್ತು ಕೆಲವು ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂತ ಇರುತ್ತೆ ಅವ್ರಿಗೆ ಬರುತ್ತೆ. ಕೆಲವರಿಗೆ ಹೆರಿಡಿಟರಿ ಕಿಡ್ನಿ ಡಿಸೀಸ್ ಅಂತ ಬರುತ್ತೆ. ಫ್ಯಾಮಿಲಿ ಕಿಡ್ನಿ ಪ್ರಾಬ್ಲಮ್ ಇದೆ ಕೆಲವ್ರಿಗೆ ಬರೋದು ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ನಾವು ಇದು ಯಾವ್ದು ನನ್ನ ಮೇಲೆ ತಿಳಿಸಿದ ಯಾವುದೋ ಕಾಯಿಲೆಗಳಿಲ್ಲ ಅಂದರೆ ಪ್ರತಿದಿನ ನಾವು ಆಹಾರವನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು. ಮತ್ತು ಪ್ರೋಟೀನ್ ಫುಡ್ಡನ್ನು ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಸಾಲ್ಟ್ ಇದು ತುಂಬ ಡೇಂಜರಸ್ಸು. ಸಾಲ್ಟ್ ಒಂದು ದಿನಕ್ಕೆ 3ರಿಂದ 5 ಗ್ರಾಮ್ ಸಾಲ್ಟ್ ತೊಗೊಳ್ಬೇಕು. ಮತ್ತು ನೀರು ಏನಂದರೆ ದಿನಕ್ಕೆ ನಾವು 2.5ರಿಂದ 3 ಲೀಟ್ರ್ ನೀರು ಕುಡಿಬೇಕು. ಸೊ ಹೇಗೆ ಅಂತಂದರೆ, ನಾವು ಒಂದು ದಿನಕ್ಕೆ ಅಟ್ಲೀಸ್ಟ್ 2.5 ಲೀಟ್ರಷ್ಟು ಯೂರಿನ್ ಪಾಸ್ ಮಾಡಬೇಕು 24 ಗಂಟೆಯಲ್ಲಿ, ಹಂಗೆ ನೀರು ಕುಡಿಬೇಕು. ಆ ನೀರು ಯಾವ ರೀತಿ ಇರಬೇಕಂದ್ರೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಆ ಥರ ಡಿವೈಡ್ ಮಾಡ್ಕೊಂಡು ಕುಡಿಬೇಕು. ರಾತ್ರಿ ಅಟ್ಲೀಸ್ಟ್ 1ರಿಂದ 2 ಬಾರಿ ಯೂರಿನ್ ಪಾಸ್ ಮಾಡೋದು ಯಾವುದೇ ರೀತಿ ತೊಂದರೆ ಇಲ್ಲ, ಇದು ನಾರ್ಮಲ್ಲು. ಆ ರೀತಿ ನೀರು ಕುಡಿಬೇಕು. ಇಲ್ಲಾಂದರೆ ರಾತ್ರಿ ಯೂರಿನ್ ಕಾನ್ಸಂಟ್ರೇಟ್ ಆಗಿ ಸ್ಟೋನ್ ಫಾರ್ಮೇಷನ್ ಆಗಿ ಪೇಯ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮತ್ತು ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ಕೋಬೇಕು. ಹೊರಗಡೆ ಸಿಗುವಂಥ ಪೈನ್ ಕಿಲ್ಲರ್ ಮಾತ್ರೆನ ಸುಮ್ಮನೆ ಬಳಸಬಾರದು. ಸೊ ಈ 3 ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಬಹುತೇಕ ಅಂದರೆ 70ರಿಂದ 80% ಕಿಡ್ನಿ ಡಿಸೀಸ್ ಬರೋದನ್ನು ತಡೆಗಟ್ಟಬಹುದು. ಮತ್ತು ಕಿಡ್ನಿ ಡಿಸೀಸ್ ಬಂದರೆ ಏನೇನು ಟ್ರೀಟ್ಮೆಂಟ್ ಇದೆ ಅಂತ. ಫಸ್ಟ್ ಕಿಡ್ನಿ ಡಿಸೀಸ್ ಬಂದಾಗ ನಾವು ಅದನ್ನು ಏನು ಬಂತು ಅಂತ ನಾವು ಲ್ಯಾಬ್ರೇಟರಿ ಟೆಸ್ಟ್ ಮಾಡಿ ಮತ್ತು ಎಕ್ಸಾಮಿನೇಷನ್ ಮಾಡಿ ಕಂಡುಹಿಡಿತೀವಿ. ನಂತರ ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತೀವಿ, ಬಿ ಪಿ ಇದ್ದರೆ ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತೀವಿ. ಮತ್ತು ಅವ್ರೇನಾದರೂ ಮೆಡಿಸನ್ ಯಾವ್ದಾದ್ರು ತಗೊಳ್ತಾ ಇದ್ದರೆ, ಅಂದರೆ ಆಲ್ಟರ್ನೇಟಿವ್ ಮೆಡಿಸನ್ ಬೇರೆ ಅದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಹೇಳ್ತೀವಿ. ಮತ್ತು ಮೆಡಿಸನ್ಗಳ ಡೋಸನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಅವ್ರಿಗೆ ರೆಗ್ಯುಲರಾಗಿ, ಅಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ ಬಂದು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಚಿಕಿತ್ಸೆಯನ್ನು ಪಡೆಯಬೇಕಾಗತ್ತೆ. ಇದರಲ್ಲಿ ನಾವು ರೆಗ್ಯುಲರಾಗಿ ಮಾನಿಟರ್ ಮಾಡೋದ್ರಿಂದ ಏನಾಗುತ್ತೆ, ಫರ್ದರ್ ಪ್ರೋಗ್ರೆಷನ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಅವರಿಗೆ ಡಯಟ್ ಅಡ್ವೈಸ್ ಕೂಡ ಹೇಳ್ತೀವಿ. ಅಂದರೆ ಸಾಲ್ಟು 2ರಿಂದ 3 ಗ್ರಾಮ್ ಸಾಲ್ಟ್ ತಿನ್ನಬೇಕು. ಪ್ರೋಟೀನು ಅಷ್ಟೇ, ಅಂದರೆ 0.8ರಿಂದ 1 ಗ್ರಾಮ್ ಪರ್ kg ಬಾಡಿ weight ಅದು ಪ್ರೋಟೀನ್ ತಗೊಳ್ಬೇಕಾಗತ್ತೆ. ನೀರು 2ರಿಂದ 3 ಲೀಟ್ರ್ ನೀರನ್ನು ಕುಡಿಬೇಕಾಗತ್ತೆ. ಫ್ಯಾಟ್ ಫುಡ್ಡು ಅವೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಫಾಸ್ಟ್ ಫುಡ್ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಈ ರೀತಿ ನಾವು ಪ್ರಿಕಾಷನ್ ತಗೊಂಡ್ರೆ ಫರ್ದರ್ ಪ್ರೋಗ್ರೆಷನ್ ಆಫ್ ದಿ ಕಿಡ್ನಿ ಡಿಸೀಸ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಅಂದರೆ ಪ್ರೋಗ್ರೆಷನ್ನ ವಾಸಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾವು ತಡೆಗಟ್ಟುವುದೇ ಉತ್ತಮವಾದ ಕೆಲಸ. ನಾನು ಇದುವರೆಗೆ ಕಿಡ್ನಿ ಫೇಲ್ಯೂರ್ ಹೇಗಾಗುತ್ತೆ, ಯಾಕಾಗುತ್ತೆ ಮತ್ತು ಅದರ ಲಕ್ಷಣಗಳೇನು ಅನ್ನೋ ತಿಳಿಸಿದೆ. ಈಗ ಕಿಡ್ನಿ ಫೇಲ್ಯೂರ್ ಆದಾಗ ಯಾವ ಟ್ರೀಟ್ಮೆಂಟ್ ದೊರೆಯುತ್ತವೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಫಸ್ಟ್ ಕಿಡ್ನಿ ಫೇಲ್ಯೂರ್ ಆದಾಗ ನಾವು ಅದರ ಏನು ಕಾಸ್ ಏನಿದೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಅಂಡರ್ಲೈನ್ ಕಾಸ್ನ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೆಕೆಂಡು, ಆಲ್ರೆಡಿ ಹೇಳಿದಾಗೆ ಅದು ಕಿಡ್ನಿ ಫೇಲ್ಯೂರ್ ಜೊತೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ನು ಮತ್ತು ಬೇರೆ ಯಾವ್ದಾದ್ರು ಕಾಯಿಲೆ ಇದೆ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಮೂರನೇದು, ಕಿಡ್ನಿ ಫೇಲ್ಯೂರ್ ಆಗಿದೆ, ಸ್ಟೇಜ್ 5 ಕಿಡ್ನಿ ಡಿಸೀಸ್ ರೀಚ್ ಆಗಿದ್ದಾರೆ ಅಂದರೆ ಅವ್ರಿಗೆ 3 ಆಪ್ಷನ್ ಇದೆ. ಒಂದು ರೆಗ್ಯುಲರ್ ಇಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟೇಷನ್. ರೆಗ್ಯುಲರ್ ಇಮೋಡಯಾಲಿಸಿಸ್ ಮಾಡಿಸ್ಬೇಕಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3 ದಿವಸ ನಾವು ದಿನಕ್ಕೆ 4ರಿಂದ 5 ಗಂಟೆ ಡಯಾಲಿಸಿಸ್ನ ಯಾವುದಾದ್ರು ಹಾಸ್ಪಿಟ್ಲು ಅಥವಾ ಹತ್ತಿರದ ಡಯಾಲಿಸಿಸ್ ಸೆಂಟ್ರಿಗೆ ಹೋಗಿ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಪೇಷಂಟ್ಗೆ ಏನು ತೊಂದರೆ ಆಗುತ್ತೆ ಅಂದರೆ ಅವರ ಅರ್ನಿಂಗ್ ಇದರ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿ ಇನ್ಕಮ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಅವ್ರ ಜೊತೆ ಯಾರೋ ಒಬ್ಬರು ಬರಬೇಕಾಗತ್ತೆ. ಸೊ ಇದೆಲ್ಲ ತೊಂದರೆ ಇರುತ್ತೆ. ನೆಕ್ಸ್ಟ್, ಇನ್ನು ಅವ್ರಿಗೆ ಫ್ರೀಡಮ್ ಬೇಕಾಗುತ್ತೆ. ಅಂದರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಮತ್ತು ಸೆಂಟ್ರಿಗೆ ಹೋಗೋಕ್ಕಾಗಲ್ಲ ಅಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಮಾಡ್ತೀವಿ. ಹೊಟ್ಟೆಯಲ್ಲಿ ಡಯಾಲಿಸಿಸ್ ಫ್ಲೂಯಿಡ್ನ ಇಟ್ಟು 3ರಿಂದ 4 ಗಂಟೆ ಇಟ್ಟು ನಂತರ ತೆಗಿತೀವಿ. ಅದು ಡಯಾಲಿಸಿಸ್ ಥರ ಕೆಲಸ ಮಾಡುತ್ತೆ. ಇದರಿಂದ ಅವ್ರಿಗೆ ಏನಂದರೆ ಫ್ರೀಡಮ್ ಸಿಗುತ್ತೆ. ಅಂದರೆ ಅವರು ಯಾವುದೇ ರೀತಿ ಟೈಮ್ ರೆಸ್ಟ್ರಿಕ್ಷನ್ ಇಲ್ಲ. ಅವರು ದೈನಂದಿನ ಕೆಲಸಗಳನ್ನು ರೆಗ್ಯುಲರಾಗಿ ಮಾಡ್ಬೋದು. ಅದು ಮೀಟಿಂಗ್ ಅಟೆಂಡ್ ಮಾಡ್ಬೋದು, ಅವ್ರೇನೋ ಜಾಬ್ ಇದ್ದರೆ ಇದು ಮಾಡ್ಬೋದು. ಸೊ ಅವೆಲ್ಲನೂ ಕ್ಯಾರಿ ಔಟ್ ಮಾಡ್ಬೋದು. ಇದು ಪೆರಿಟೋನಿಯಲ್ ಡಯಾಲಿಸಿಸ್. ಇವೆರಡಕ್ಕಿಂತ ಉತ್ತಮವಾದ ಟ್ರೀಟ್ಮೆಂಟ್ ಅಂದರೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್. ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ 2 ವಿಧ ಇದೆ. ಒಂದು ಲೈವ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್, ಮತ್ತೊಂದು ಕೆಡವರ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್. ಲೈವ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನಪ್ಪ ಅಂದರೆ, ಒಂದು ಕಿಡ್ನಿ ಡಿಸೀಸ್ ರೋಗಿಗೆ ಅವರ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಗ ಮಗಳು ಮತ್ತು ಅಜ್ಜ ಅಜ್ಜಿ ಇವರು ಕೊಟ್ಟರೆ ಇದು ಲೈವ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅದು ಕೊಡಬೇಕಾದ್ರೆ ಸ್ವಲ್ಪ ಕ್ರೈಟೀರಿಯಾ ಇದೆ. ಅದನ್ನೆಲ್ಲ ಚೆಕಪ್ ಮಾಡಿ ಅವ್ರಿಗೆ ಶುಗರ್ ಇದೆಯಾ, ಬಿ ಪಿ ಇದೆಯಾ, ಅವ್ರ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಮತ್ತು ಅದು ಎಷ್ಟು ಲೆವೆಲಲ್ಲಿ ಕೆಲಸ ಮಾಡ್ತಾ ಅಂದರೆ ಕಿಡ್ನಿ ಫಂಕ್ಷನ್ ಸಪ್ರೇಟ್ ಸ್ಪ್ಲಿಟ್ ರೀನಲ್ ಫಂಕ್ಷನ್ ಅಂತ ಹೇಳ್ತೀವಿ. ಅದನ್ನೆಲ್ಲ
ಚೆಕ್ ಮಾಡಿಬಿಟ್ಟು ಅವರು ಫಿಟ್ ಇದ್ರೆ ಅಷ್ಟೇ ಆ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ತೀವಿ. ಇನ್ನು ಕೆಲವರಿಗೆ ಏನಪ್ಪ ಆಗುತ್ತೆ ಅಂದರೆ ಅವ್ರ ಕಿಡ್ನಿ ಫೇಲ್ಯೂರ್ ಇರುತ್ತೆ, ಮತ್ತು ಅವರ ಸಂಬಂಧಿಕರಲ್ಲಿ ಮತ್ತು ರಿಲೇಟಿವ್ಸ್ ಯಾರು ಕಿಡ್ನಿ ಕೊಡೋದಕ್ಕೆ ಆಗೋದಿಲ್ಲ, ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿರುತ್ತೆ. ಅವ್ರು ಏನು ಮಾಡಬೇಕಂದ್ರೆ ನಮ್ಮ ಸರ್ಕಾರದವರು ಕೆಡವರ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಪ್ರೋಗ್ರಾಮನ್ನು ನಡೆಸ್ತಾ ಇದ್ದಾರೆ. ಅದು ಜೀವ ಸಾರ್ಥಕತೆ ಅಂತ ಬೆಂಗಳೂರಲ್ಲಿ ಆರ್ಗನೈಸೇಷನ್ ಇದೆ. ಅವರು ಪ್ರತಿ ಕರ್ನಾಟಕದ ನಾಗರಿಕರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸೀನಿಯರಿಟಿ ಬೇಸಿಸ್ ಪ್ರಕಾರ ಯಾವುದೇ ರೀತಿ ಮೋಸ ಏನೂ ಇಲ್ಲದೇ ಕಿಡ್ನಿನ ಅಲರ್ಟ್ ಮಾಡ್ಕೊಳ್ತಾರೆ. ಇದು ಯಾರ್ಯಾರು ಕೊಡ್ಬೋದು ಅಂದರೆ, ಆಕ್ಸಿಡೆಂಟ್ ಆಗಿ ಬ್ರೈನ್ ಇಂಜುರಿ ಆದರೆ ಅವರು ಬ್ರೈನ್ ನಿಷ್ಕ್ರಿಯಗೊಂಡಾಗ ಅವರು ಬದುಕೋ ಚಾನ್ಸು ಕಮ್ಮಿ ಇರುತ್ತೆ, ಮತ್ತು ಅವ್ರಿಗೆ ಉಸಿರಾಟ ಅದೆಲ್ಲ ಆರ್ಟಿಫಿಷಿಯಲ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಆಗ ಅವರ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿಗೆ ಕೊಟ್ಟರೆ ಅವರಿಂದ ನಾವು ಆರ್ಗನ್ ತಗೊಂಡು ಕಿಡ್ನಿ, ಲಿವರು, ಹಾರ್ಟು, ಲಂಗ್ಸು ಮತ್ತು ಕಣ್ಣು ಹೀಗೆ ಒಬ್ಬ ಮನುಷ್ಯ ಒಂದು ಮಿನಿಮಮ್ ಅಂದರೆ 8 ಜನರ ಜೀವವನ್ನು ಉಳಿಸ್ಬೋದು. ಈಗ ಕಿಡ್ನಿ ಡೊನೇಷನ್ ಮಾಡಿದ್ರೆ ಆಗ ಅದನ್ನು ಕೆಡವರ್ ರಿಲೇಟೆಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಲೈವ್ ರಿಲೇಟೆಡ್ ಆ್ಯಂಡ್ ಕೆಡವರ್ ರಿಲೇಟೆಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇದು 2 ವಿಧವಾದ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ಸ್. ಸೊ ಹೀಗೆ ನಾನು ತಿಳಿಸಿದಂತೆ ಕಿಡ್ನಿ ಫೇಲ್ಯೂರ್ಗೆ ಈ ಮೇಲ್ಕಂಡ ಎಲ್ಲ ಟ್ರೀಟ್ಮೆಂಟ್ಗಳು ನಮ್ಮ ರಾಜ್ಯದ ಬಹುತೇಕ ಹಾಸ್ಪಿಟ್ಲ್ಗಳಲ್ಲಿ ದೊರೆಯುತ್ತೆ. ಅದೇ ರೀತಿ ಆದಿಚುಂಚನಗಿರಿ ಹಾಸ್ಪಿಟ್ಲ್, ಈ ಒಂದು ಗ್ರಾಮೀಣ ಭಾಗದಲ್ಲಿರುವಂಥ ಆದಿಚುಂಚನಗಿರಿ ಹಾಸ್ಪಿಟ್ಲ್ ಕೂಡ ಈ ಎಲ್ಲ ರೀತಿಯ ಸೌಲಭ್ಯಗಳು ಅತ್ಯಾಧುನಿಕ ಉಪಕರಣಗಳ ಒಳಗೊಂಡಿದ್ದು ದೊರೆಯುತ್ತದೆ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸುತ್ತೇನೆ. ಜೈ ಶ್ರೀ ಗುರುದೇವ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.